ನೇಹಾ ಹಿರೇಮಠ ಅವರ ಕೊಲೆ ಪ್ರಕರಣದಲ್ಲಿ ನಮಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತ ಅವ್ರ ತಂದೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ನನಗೆ. ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇರುವುದೇ ಎಲ್ಲ ಮುಂದುವರಿತಾ ಇರುವಂಥ ಘಟನಾವಳಿಗೆ ಕಾರಣ ಆಗಿದೆ. ರಾಜ್ಯ ಸರ್ಕಾರದ ಅಸಡ್ಡೆ ಮತ್ತು ಅತ್ಯಂತ ಹೀನಾಯವಾಗಿ ಮಾತನಾಡುವಂಥದ್ದು ಮತ್ತು ಸರ್ಕಾರವೇ ಮುಂದಿಂತು ಅವ್ರದ್ದು ಯಾವುದೋ ಹಳೆ ಚಾಟಗಳನ್ನು ತೆಗೆಸುವಂಥದ್ದು. ಆ್ಯಕ್ಚುಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವ್ರ ತಂದೆ ನನಗೆ ಹೇಳಿದ್ದು, ಪಬ್ಲಿಕ್ಕಾಗೂ ಹೇಳಿದ್ದಾರೆ, ಅದನ್ನು ಅವಳಿಗೆ ಕನ್ವರ್ಟ್ ಮಾಡಿಸ್ಲಿಕ್ಕೆ ಅವನು ಪ್ರಯತ್ನ ಮಾಡಿದ, ಅದಕ್ಕಾಗಿ ಅವಳು ದೂರ ಆದ್ಲು. ಈ ಥರದ ಅನೇಕ ಸಂಗತಿಗಳು ಹೇಳಿದ್ದಾರೆ. ನಾನು ಅವ್ರು ಹೇಳಿದ್ದು ಎಲ್ಲವನ್ನೂ ಹೇಳೋದಿಲ್ಲ ಇಲ್ಲಿ. ಹಾಗಾಗಿ ಇಂಥ ಒಂದು ಘಟನೆಯಲ್ಲಿ ಈ ರೀತಿ ಚಿಲ್ಲರೆ ರಾಜಕಾರಣವನ್ನು ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ವೋಟ್ ಬ್ಯಾಂಕಿಗಾಗಿ, ಈ ರೀತಿ ಮಾಡೋದು ಸರಿಯಲ್ಲ. ಯಾರ ಮೇಲೂ ಈ ರೀತಿ ಹರಿದು ಬಿಟ್ಟವ್ರ ಮೇಲೆ ಯಾರ ಮೇಲೂ ಕ್ರಮ ತೆಗೆದುಕೊಂಡಿಲ್ಲ. ಒಂದು ಹುಡುಗಿಯ ಜೀವ ಹೋಗಿದೆ ಮತ್ತು ಅದಾದ ನಂತರ ಅವ್ರ ಮನೆಯವರಿಷ್ಟು ಇದರಲ್ಲಿದ್ದಾರೆ. ಇಂಥದ್ರಲ್ಲಿ ಅವನ್ನ ಲೀಕ್ ಮಾಡಿಸುವಂಥದ್ದು ಇವೆಲ್ಲ ಮಾಡಿ ದೇ ವಾಂಟ್ ಟು ಪ್ರೂವ್ ದೇರ್ ಪಾಯಿಂಟ್. ಅವರೇನದು ಅದೊಂದು ವೈಯಕ್ತಿಕ ಕೇಸು ಅಂತೇನು ಮುಖ್ಯಮಂತ್ರಿ ಹೇಳಿದ್ದಾರೆ, ಅದನ್ನು ಪ್ರೂವ್ ಮಾಡಬೇಕು ಅನ್ನುವಂಥದ್ದು ಇವರ ಒಂದು ದುರಾಲೋಚನೆ ಇದೆ. ಹಾಗಾಗಿ ಸರ್ಕಾರದ ಈ ನಡೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಇದಕ್ಕೆ ನಾವು ಅಗತ್ಯ ಬಿದ್ದರೆ ಪ್ರತಿಭಟನೆಯನ್ನು ತೀವ್ರವಾದಂಥ ಸರ್ಕಾರದವರು ಅವೇನು ಇವೆಲ್ಲ ರಿಲೀಸ್ ಆಗಿದೆ, ಸರ್ಕಾರನೇ ಪ್ರೊವೊಕೇಟ್ ಮಾಡಿ ಅವನ್ನ ರಿಲೀಸ್ ಮಾಡಿಸಿದೆ, ಲೀಕ್ ಮಾಡಿದೆ. ಇವರೇ ಲೀಕ್ ಮಾಡ್ತಾ ಇದ್ದಾರೆ. ಆ ಫೋನು ಪೊಲೀಸ್ ಇಲಾಖೆಯಲ್ಲಿದೆ, ಪೊಲೀಸರ ಕೈಯಲ್ಲಿದೆ. ಹೆಂಗೆ ಲೀಕ್ ಆಗ್ತಾ ಇದೆ? ರಾಜ್ಯ ಸರ್ಕಾರಕ್ಕೆ ಮಿನಿಮಮ್ ಜವಾಬ್ದಾರಿ ಬೇಡವಾ? ಒಂದು ವೋಟ್ ಬ್ಯಾಂಕ್ ಪಾಲಿಟಿಕ್ಸಿಗೆ ಇಟ್ಟು ಚಿಲ್ಲರೆ ರಾಜಕಾರಣ ಮಾಡೋದ? ಇದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ ಮತ್ತು ಮಾನ ಮರ್ಯಾದೆ ಇದ್ದರೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಅವ್ರನ್ನ ಒಳಗೆ ಹಾಕಿ ನಾವು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತೀವಿ ಅನ್ನೋದನ್ನು ಸಿದ್ಧಗೊಳಿಸ್ಬೇಕು ರಾಜ್ಯ ಸರ್ಕಾರ. ಈಗ ರಮೇಶ್ ಕುಮಾರ್ ಅವರು ಮೋದಿ ಅವರಿಗೆ ಶನಿ ಅಂತ ಹೇಳಿದ್ದಾರೆ. ಆಮೇಲೆ ಇಂದಿರಾ ಗಾಂಧಿ ಕೂತಂಥ ಸ್ಥಾನದಲ್ಲಿ ಬಂದು ಕೂತಿದೆ ಅಂತೇಳಿ ಏಕವಚನದಲ್ಲಿ ಇವಾಗ ನೋಡ್ರಿ, ರಮೇಶ್ ಕುಮಾರ್ ಆಯ್ತು, ಸಿದ್ದರಾಮಯ್ಯನವರಾಯ್ತು, ಮೋದಿಯವ್ರ ಮೇಲೆ ವೈಯಕ್ತಿಕವಾದಂಥ ನಿಂದನೆಗಳನ್ನು ಮಾಡ್ತಾ ಇದ್ದಾರೆ. ಟೀಕೆ ಅಲ್ಲ, ನಿಂದನೆಗಳನ್ನು ಮಾಡ್ತಾ ಇದ್ದಾರೆ. ಹಿಂದೆ ಸಿದ್ದರಾಮಯ್ಯನವರು ಏಕವಚನದಲ್ಲಿ 2013ರಲ್ಲಿ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದರು. 14ರಲ್ಲಿ ಚುನಾವಣೆ ಬಂತು, ಕೆಟ್ಟದಾಗಿ ಅತ್ಯಂತ ಏಕವಚನದಲ್ಲಿ ಮಾತಾಡಿದರು. ಆವಾಗ ಲೋಕಸಭೆಯಲ್ಲಿ ಮುಗ್ಗರಿಸಿದರು, ಮಣ್ಣು ಮುಕ್ಕಿ ಹೋದರು. ಈಗ ಪುನಃ 1 ವರ್ಷದ ಹಿಂದೆ ಅವರು ಚುನಾವಣೆ ಗೆದ್ದಿದ್ದಾರೆ. ಈಗ ಪುನಃ 1 ವರ್ಷದ ನಂತರ ಲೋಕಸಭಾ ಚುನಾವಣೆ ಬರ್ತದೆ. ನೀವೇನು ಮೋದಿಯವರಿಗೆ ಬೈತೀರಿ ಅಂದರೆ, ಇಂದಿರಾ ಗಾಂಧಿಯವ್ರು ಕೂತು ಜಾಗ ಅಂದರೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವ್ರದ್ದೇನು ಇವ್ರ ಮನೆ ಸ್ವತ್ತ ಅದು. ಇವ್ರಿಗೇನಿದೆ ಅಂದರೆ ಆ ಮನೆತನದ ಗುಲಾಮಗಿರಿ ಮಾಡೋದನ್ನು ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಇವರಿಗೆ. ಆ ಗುಲಾಮಿ ಮಾನಸಿಕತೆಯಿಂದ ಇಂದಿರಾ ಗಾಂಧಿ ಕೂತು ಜಾಗ ಅಂದ್ರೆ, ಇಂದಿರಾ ಗಾಂಧಿ ಈ ದೇಶದ ಪ್ರಜಾಪ್ರಭುತ್ವವನ್ನು ಹಾಕಿದ್ರು. ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಎಂಥ ಸರ್ವಾಧಿಕಾರಿ ಇತ್ತು, ಇದೆಲ್ಲ ಏನು ಗೊತ್ತಿಲ್ಲ ಇನ್ನು ಜನಕ್ಕೆ. ಆದ್ದರಿಂದ ನಿಮ್ಮ ಈ ಭಾಷೆಯ ಬಗ್ಗೆ ರಮೇಶ್ ಕುಮಾರ್ ಅವರು ವಾಟ್ ಎವರ್ ಇಟ್ ಈಸ್, ರಮೇಶ್ ಕುಮಾರ್ ಅವರು ಸಭ್ಯ ಭಾಷೆ ಬಳಸೋರು ಅಂತನ್ನುವಂಥ ಒಂದು ಇದಿತ್ತು. ಅವ್ರ ಬಗ್ಗೆ ಇರೋ ಗೌರವ ನಮಗೆ ಕಮ್ಮಿ ಆಗಿದೆ. ಹಳೆಯದ ಒಂದು ಹೇಳಿಕೆ ಕೊಡೋದು, ನಾವೆಲ್ಲ ಕೊಳ್ಳೆ ಹೊಡೆದಿದ್ದೀವಿ ಅನ್ನೋ ಮಾತನ್ನು ಹಳೆಯ ಹಿಂದೆ ಹೇಳಿದ್ರು ಸರ್. ಅವರು 2-3 ಪೀಳಿಗೆಗಾಗುವಷ್ಟು ನಾವು ತಿಂದು ತೆಗಿದ್ದೇವೆ, ಅದಕ್ಕೆ ಗಾಂಧಿ ಇದರದ್ದು ಋಣ ತೀರಿಸ್ಬೇಕು ಅಂತ ಹೇಳಿದ್ರು. ಅಂದರೆ ಯಾವ ರೀತಿ ದೇಶವನ್ನು ಆಳಿದ್ದಾರೆ ಅಂತ ಅನ್ನೋದು ಅವರೇ ಹೇಳಿದ್ದಾರೆ. ಇವತ್ತು ಇಂದಿರಾ ಗಾಂಧಿಯವರು ಕೂತು ಜಾಗ, ಇಂದಿರಾ ಗಾಂಧಿ ಮೋದಿಯವರು ಇವತ್ತು ಕೂತಿದ್ದಾರೆ ಅಂದರೆ ಅದು ಪವಿತ್ರ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.